ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಇಂದು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಶ್ನೋತ್ತರ ವೇಳೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ಲಾಳೆ ಅವರು ಬೀದರ್ ದಕ್ಷಿಣ ಕ್ಷೇತ್ರ ಸೇರಿದಂತೆ ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಸಮೀಕರಣ ಸಮಿತಿ ರಚನೆ ಮಾಡದಿರುವ ಕುರಿತು ಪ್ರಸ್ತಾಪಿಸಿದರು. ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಬೀದರ್ ಜಿಲ್ಲೆಯ ಎಲ್ಲಾ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 1 ವಾರದೊಳಗೆ ಬಗರ್ ಹುಕುಂ ಸಾಗುವಳಿ ಸಮೀಕರಣ ಸಮಿತಿ ರಚಿಸಿ ಅರ್ಹ ಸಾಗುವಳಿದಾರರಿಗೆ ಹಕ್ಕುಪತ್ರ ವಿತರಣೆ ಸೇರಿದಂತೆ ಅಗತ್ಯ ಪ್ರಕ್ರಿಯೆ ಆರಂಭಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು. ಮಾನ್ಯ ಸಭಾಧ್ಯಕ್ಷರೇ, ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ರಚನೆ ಆಗಿಲ್ಲ, ಅದು ನಾನು ಒಪ್ಕೊಳ್ತೇನೆ. ಸಮಿತಿ ರಚನೆ ಆಗಬೇಕು, ಅದನ್ನು ಕೂಡ ನಾನು ಒಪ್ಕೊಳ್ತೇನೆ. ಕೂತ್ಕೊಳ್ಳಿ. ಆದಷ್ಟು ಶೀಘ್ರವಾಗಿ ಸಮಿತಿ ರಚನೆ ಆಗಬೇಕು, ಅದು ಕೂಡ ನನ್ನ ಜವಾಬ್ದಾರಿ ಇದೆ. ಅದನ್ನ ಮಾಡೋದಕ್ಕೆ ಉತ್ತರ ಕೊಡ್ತೇನೆ. ಬಹುಶಃ ಕ್ಷೇತ್ರದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಸರಿ ಇದೆ. ಅದನ್ನ ಮಾಡುವಂತಹದ್ದು ನಮ್ಮ ಕರ್ತವ್ಯ ಇದೆ. ಅವ್ರದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು, ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಇಷ್ಟು ಆಗಿಲ್ಲ, ಅದಕ್ಕೆ ನಾನು ಇಲ್ಲಿ ಸಬೂಬ್ ಹೇಳಲಿಕ್ಕೆ ಹೋಗೋದಿಲ್ಲ. ಜಿಲ್ಲಾಧಿಕಾರಿ ಕಳಿಸ್ಲಿಲ್ಲ, ಅವ್ರು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ, ಅದೆಲ್ಲ ಸಬೂಬ್ ಆಗುತ್ತೆ. ಸದನಕ್ಕೆ ಶೋಭೆ ತರುವಂತಹದ್ದಲ್ಲ. ನನ್ನ ಜವಾಬ್ದಾರಿ ಇದೆ, ಅದನ್ನ ಅವ್ರ ಕ್ಷೇತ್ರಕ್ಕೆ ಮಾಡುವಂತಹದ್ದು. ಆದ್ರೆ ಬೀದರ್ನ ಮಾಳೆಗಾಂವ್ ಗ್ರಾಮದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂತನವಾಗಿ ಸ್ಥಾಪಿಸಲಾದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶುಭ ಹಾರೈಸಿದರು. ಇದೇ ವೇಳೆ ಮಾತನಾಡಿದ ರಹೀಂ ಖಾನ್, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಂಗೊಳ್ಳಿ ರಾಯಣ್ಣನಂತ ಮಹಾನ್ ವೀರರ ಪ್ರತಿಮೆಗಳನ್ನು ನಿರ್ಮಿಸಿ ಅವರ ಆದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು. ನಾರಂಜ ಸಕ್ಕರೆ ಕಾರ್ಖಾನೆಗೆ ಡಿಸಿ ಬ್ಯಾಂಕ್ನಿಂದ ಪದೇ ಪದೇ ನೋಟಿಸ್ ನೀಡಿ ಒತ್ತಡ ಹೇರಲಾಗುತ್ತಿದೆ ಎಂದು ನಾರಂಜ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಶಿವರಾಮ್ ಆರೋಪಿಸಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿವಂಗತ ಗುರುಪಾದಪ್ಪನವರು 55 ಕೋಟಿ ಸಾಲವನ್ನು ತೆಗೆದುಕೊಂಡು 18 ತಿಂಗಳ ಅವಧಿಯಲ್ಲಿ ಕಾರ್ಖಾನೆಯನ್ನು ಆರಂಭ ಮಾಡಿದರು. ಈಗ ಆ ಸಾಲಕ್ಕೆ 588 ಕೋಟಿ ಒಟ್ಟು ಬಡ್ಡಿಯಾಗಿದೆ. ಬಡ್ಡಿ ಸೇರಿ ಈಗ 669 ಕೋಟಿ ಸಾಲವಾಗಿದೆ. ಇವತ್ತು ಆ ಸಾಲ ಹೆಚ್ಚಾಗಲಿಕ್ಕೆ ಕಾರಣ ಇದೆ. ಆ ಸಾಲ ಒಂದು ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ನಾರಂಜ ಸಕ್ಕರೆ ಕಾರ್ಖಾನೆ ನಂಬರ್ 1 ಇದೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಚ್ಛಪಡ್ತೀನಿ. ಸನ್ಮಾನ್ಯ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಯಾವ ಕಂಪನಿಗಳಿಗೆ ಅಪ್ರೋಚ್ ಆಗ ಅವತ್ತಿನ ಸಂದರ್ಭದಲ್ಲಿ ಅದು ಉತ್ತಮ್ ಇರ್ಬೋದು, ಅದು ಲಿಪಿ ಇರ್ಬೋದು, ಯಾರ್ಯಾರಿಗೆ ಸಂಪರ್ಕ ಮಾಡಿ ಆ ಮಷಿನರಿ ಹಾಕಿದ್ದಾರೆ, ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಹೊಸದಾಗಿ ಕಾಣಿಸುತ್ತೆ. ಅಷ್ಟು ನಂಬರ್ 1 ಕಾರ್ಖಾನೆ ಇವತ್ತು ನಾರಂಜ ಶುಗರ್ ಫ್ಯಾಕ್ಟರಿ ಇದೆ. ಎಕ್ಸೆಪ್ಟ್ ದಟ್ ಲೋನ್ ಒಂದು ವಿಷಯವನ್ನು ಬಿಟ್ರೆ ಅದಕ್ಕೆ ನಾವೇ ಈಗ ನನಗೆ ಉದಾಹರಣೆ ತೊಗೊಂಡ್ರು ತಾವು ಚಿಂತೆ ಇಲ್ಲ. 5 ವರ್ಷದಿಂದ ಯಾವ ಸಾಲ ತಗೊಂಡಿಲ್ಲ, ನಾವು ಸಾಲ ಕೂಡ ಪರಿಸ್ಥಿತಿದಾಗೂ ಇಲ್ಲ. ಆಗಿಂದಾಗೆ ಕಿರಾಣ ತಂದು ಅಡಿಗೆ ಮಾಡಿ ಪರ್ಫೆಕ್ಟ್ ಆಗಿ ಯಾರ್ದು ₹1 ಬಾಕಿ ಇಲ್ದಂಗೆ ಆ ಸಕ್ಕರೆ ಕಾರ್ಖಾನೆ ನಡೆಸಿದ್ದೇವೆ. ಮತ್ತು ಇವತ್ತು 20 ಕೋಟಿ ನಾವು ಲಾಭ ತಂದಿದ್ದೇವೆ ಅಂದ್ರೆ ಇದ್ರ ಮೇಲೆ ತಾವು ಕರ್ನಾಟಕ ಜಾನಪದ ಅಕಾಡೆಮಿ ಕೊಡುವು ಮಾಡುವ 2023-24ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ, ತಜ್ಞ ಪ್ರಶಸ್ತಿ ಪ್ರದಾನ ಹಾಗೂ 2022-23ನೇ ಸಾಲಿನ ಪುಸ್ತಕ ಬಹುಮಾನ ವಿತರಣಾ ಸಮಾರಂಭವನ್ನು ಇದೇ ತಿಂಗಳ 15ನೇ ತಾರೀಕಿನಂದು ಬೀದರ್ ನಗರದ ನಾಡೋಜ ಡಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್ ಹೇಳಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಸವಣ್ಣನ ಕರ್ಮಭೂಮಿ ಬೀದರ್ನಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ನಮ್ಮ ಅಕಾಡೆಮಿಯ ಉದ್ದೇಶವಾಗಿದೆ. ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ನೆರವೇರಿಸಲಿದ್ದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಿಗೆ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಒಟ್ಟು 60 ಜನ ಕಲಾವಿದರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ನೀಡಲಾಗುವುದು ಮತ್ತು 5 ಜನರಿಗೆ 2022-23ನೇ ಸಾಲಿನ ಪುಸ್ತಕ ಬಹುಮಾನ ವಿತರಣೆ ಮಾಡಲಾಗುವುದು ಎಂದರು. ಬಸವಣ್ಣನವರ ನೆಲದಿಂದ ಪ್ರಶಸ್ತಿ ಪ್ರದಾನವನ್ನು ಇಲ್ಲೇ ಮಾಡೋದ್ರ ಮುಖಾಂತರ ಇಲ್ಲಿಂದಾನೇ ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇದೇ ತಿಂಗಳ 15ರಂದು ನಾವು ಇಲ್ಲಿರ್ತಕ್ಕಂಥ ಒಂದು ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಮಾಡೋದ್ರ ಮುಖಾಂತರ ಇದರ ಉದ್ಘಾಟನೆಯನ್ನ ಶ್ರೀ ಈಶ್ವರ ಖಂಡ್ರೆ ಸಾಹೇಬರು ಅರಣ್ಯ ಸಚಿವರು ವಹಿಸಿಕೊಳ್ತಾರೆ. ಪ್ರಶಸ್ತಿ ಪ್ರದಾನವನ್ನು ನಮ್ಮ ಹಿಂದುಳಿದ ವರ್ಗಗಳ ಮತ್ತು ಸಂಸ್ಕೃತಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಎಸ್ ತಂಗಡಿಗೆ ಸಾಹೇಬರು ವಹಿಸಿಕೊಳ್ತಾರೆ. ಇಲ್ಲಿ ಪುಸ್ತಕ ಮತ್ತು ಬಿಡುಗಡೆ ಸಮಾರಂಭವನ್ನು ಸನ್ಮಾನ್ಯ ಶ್ರೀ ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ರವರು ಮತ್ತು
ಶ್ರೀ ಲೋಕಸಭಾ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೇರವರು ಮತ್ತು ಈ ಭಾಗದ ಎಲ್ಲ ಪ್ರೋಟೋಕಾಲ್ ಬರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು, MLCಗಳು, MLAಗಳು ಮತ್ತು ಎಲ್ಲ ಪ್ರಮುಖ ಅಧಿಕಾರಿಗಳು ಮತ್ತು ಕಲಾವಿದರು, ಹೀಗೆ ಎಲ್ಲರೂ ಕೂಡ ಒಳಗೊಂಡು ಒಂದು ಹಬ್ಬದ ರೀತಿಯಲ್ಲಿ ಒಂದು ಬಿಡುಗಡೆ ಮತ್ತು ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವು ಅತಿ ಹೆಚ್ಚಿನ ಪ್ರಸಾರವನ್ನು ಆಶೀರ್ವಾದ ಅಂತ ಹೇಳ್ತೀನಿ ಅದನ್ನು. ಯಾಕಂದರೆ ಇಡೀ ನನ್ನ ಪ್ರಕಾರ ಪತ್ರಿಕೆ ಸಮಾಜದ ಬಹಳ ಪ್ರಮುಖವಾದಂಥ ಸ್ಥಾನವನ್ನು ತಗೊಳ್ಳುತ್ತೆ ಸತ್ಯಗಳನ್ನು ಬಿತ್ತೋದ್ರಲ್ಲಿ. ಹಾಗಾಗಿ ನಾವು ಕೂಡ ಜನಪದದ ಕಡೆ ನಮ್ಮ ನಡೆ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮವನ್ನು ಮತ್ತು ಈ ಕಾರ್ಯಕ್ರಮದ ಪರಿಪೂರ್ಣವಾದಂಥ ಇಡೀ ಕನ್ನಡಿಯನ್ನು ಜನರ ಮುಂದೆ ತಾವು ತೋರಿಸ್ಬೇಕಂತ ಮಾತನ್ನು ಹೇಳ್ತಾ, ಜನಪದ ಅಂತಕ್ಕಂಥದ್ದನ್ನು ತಮಗೆಲ್ಲರಿಗೂ ಗೊತ್ತಿದೆ, ಅದನ್ನು ಬೆಳೆಸಲಿಕ್ಕೆ, ಯಾಕೆಂದರೆ ಆತಂಕದ ದಿನದಲ್ಲಿ ಸಂಸ್ಕೃತಿ ಇದೆ ಅಂತ ನಾನಂತ ಅಂದುಕೊಂಡಿದ್ದೀನಿ. ನನ್ನ ವೈಯಕ್ತಿಕವಾದ ಅಧ್ಯಯನದ ಪ್ರಕಾರ ಸಂಸ್ಕೃತಿ ಆತಂಕದ ಸ್ಥಿತಿಯಲ್ಲಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ವಿರೋಧ ಮಾಡುವುದು ನನ್ನ ಉದ್ದೇಶ ಅಲ್ಲ, ವಿರೋಧವಲ್ಲದಿದ್ದರೂ ಸತ್ಯವನ್ನು ಒಪ್ಕೋಬೇಕಾಗಿರ್ತಕ್ಕಂಥ ಇವತ್ತಿನ ಸಾಮಾಜಿಕ ಮಾಧ್ಯಮಗಳು, ಮೊಬೈಲ್ ಮತ್ತು ಸಿನಿಮಾ ಮಾಧ್ಯಮಗಳು ಮತ್ತು TV ಮಾಧ್ಯಮಗಳ ಅಬ್ಬರದಲ್ಲಿ ಹಳ್ಳಿ ಪದ ಅನಾಥ ಆಗ್ತಿರ್ತಕ್ಕಂಥದ್ದನ್ನು ತಾವು ಮತ್ತು ನಾನು ಒಪ್ಪಲೇಬೇಕಾಗುತ್ತೆ. ಹಾಗೆಯೇ ಇವತ್ತಿನ ಯುವಕರು ಅಥವಾ ವಿದ್ಯಾರ್ಥಿಗಳು ಅವರ ಕೈಯಲ್ಲಿ ಅವರಿಲ್ಲ. 140 ಕೋಟಿ ಜನ ಮೊಬೈಲ್ ಜನಸಂಖ್ಯೆ ಇದ್ರು, 400 ಕೋಟಿ ಮೊಬೈಲ್ ಇಟ್ಕೊಂಡಿದ್ದೀವಿ. ಮೊಬೈಲ್ ಜೊತೆ ನಾವಿದ್ದೀವ, ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಂತಕ್ಕಂಥ ಸಣ್ಣ ಪ್ರಜ್ಞೆಯನ್ನು ಕೂಡ ಮಾಡ್ತಿದ್ದೀವಿ. ಎಲ್ಲ ಜ್ಞಾನಗಳಿಗಿಂತಲೂ ಇಂಗಿತ ಜ್ಞಾನ ಬಹಳ ದೊಡ್ಡದು ಅಂತಕ್ಕಂಥದ್ದನ್ನು ನಮ್ಮ ಸಾಧುರು, ಸಂತರು, ಶರಣರು, ದಾರ್ಶನಿಕರು ನಮಗೆ ಹೇಳೋಗಿದ್ದಾರೆ. ಆ ನಿಟ್ಟಲ್ಲಿ ಬರ್ತಕ್ಕಂಥ ಪೀಳಿಗೆಗೆ ತಾತನ ಪರಂಪರೆ, ತಂದೆಯ ಪರಂಪರೆ, ಸಂಬಂಧದ ಪರಂಪರೆ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ, ಆ ಹಳ್ಳಿ, ಊರು, ಕೇರಿ, ತೇರು, ನಮ್ಮ ಸಂಪ್ರದಾಯ, ಈ ನೆಲದ ವಾಸನೆ ನಮ್ಮ ಮಕ್ಕಳಿಗೆ ಮಳೆ ವಾಸನೆ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ಮಣ್ಣಿನ ವಾಸನೆ ಗೊತ್ತಿಲ್ಲ. ಈ ಎರಡು ವಾಸನೆಗಳು ಗೊತ್ತಿಲ್ಲದಂಥ ನಮ್ಮ ಮಕ್ಕಳು ಎಷ್ಟು ಸೆಂಟ್ಗಳ ವಾಸನೆ ಪಡ್ಕೊಂಡ್ರು ಅದು ವ್ಯರ್ಥ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಹೋಗ್ಬೇಕನ್ನೋದು ನನ್ನ ಒಳಗಿನ ವಿವೇಕ. ಹಾಗಾಗಿ ನನಗೆ ನಮ್ಮ ಸೋನಾರೆ ಅಂತವರು ಅಥವಾ ನಮ್ಮ ಸಿಂಧೆ ಅಂತ ಅಧಿಕಾರಿಗಳು, ಆಮೇಲೆ ನನ್ನ ಸುತ್ತೂ ಇರ್ತಕ್ಕಂಥ ಸದಸ್ಯರು ಎಲ್ಲರೂ ಕೂಡ ಕಲಾವಿದರಿದ್ದಾರೆ, ಕವಿಗಳಿದ್ದಾರೆ, ಅದರಲ್ಲಿ ವಿದ್ವಾಂಸರಿದ್ದಾರೆ. ಅವರೆಲ್ಲರನ್ನ ತಗೊಂಡು ನಾನು, ಅದು ಅಧ್ಯಕ್ಷಗಿರಿಯಲ್ಲ, ಅದು ನನ್ನ ಮೇಲಿರ್ತಕ್ಕಂಥ ಭಾರ, ಅದು ನನ್ನ ಜವಾಬ್ದಾರಿ, ಅದು ಕುರ್ಚಿ ಅಲ್ಲ, ನನ್ನ ಕರ್ತವ್ಯ ಅಂದ್ಕೊಂಡು ಬಹಳ ಸರಳವಾಗಿ ನಿಮ್ಮಂಥ ಎಲ್ಲ ಮಹನೀಯರ ಸಪೋರ್ಟ್ ತಗೊಂಡೆ ನನ್ನ ಜರ್ನಿ ಶುರು ಮಾಡಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಇವಾಗ ಬಹಳಷ್ಟು ಸ್ಥಳಗಳಲ್ಲಿ ಐತಿಹಾಸಿಕವಾಗಿ ಉಳ್ಕೋಬೇಕು ಅಂತಕ್ಕಂಥ ಆಶಯದಿಂದಾನೇ ಈ ಥರದ ಟೈಟಲ್ಸನ್ನು ಕೊಟ್ಟು, ಈ ನೆಲದ ಟೈಟಲ್ಸ್ ಇವೆಲ್ಲ ಇಲ್ಲೇ ತಗೊಂಡು ಮಾಡ್ತಾ ಇದ್ದೀವಿ. ಬಂಧುಗಳೇ, ತಾವು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯ ಒಂದು ಭಾಗವಾಗಿ ಕೆಲಸ ಮಾಡಿ ಅವತ್ತೆಲ್ಲ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಆ ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಒಂದು ಭಾಗ ಆಗಬೇಕಂತಕ್ಕಂಥ ನನ್ನ ಒಳಗಿನ ಆಸೆಯನ್ನು ವ್ಯಕ್ತಪಡಿಸ್ತಾ, ಮತ್ತೇನಾದರೂ ಇದ್ದರೆ ದಯವಿಟ್ಟು ಪ್ರಶ್ನೆ ಕೇಳಬಹುದು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಕಾರ್ಯಕ್ರಮದ ಯಶಸ್ವಿಗಾಗಿ ತಾವು ಕೂಡ ಇನ್ನಷ್ಟು ಸೇವೆ ಮಾಡಬೇಕಂತ ಹೇಳಿ. ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಸಂಚಾಲಕ ವಿಜಯಕುಮಾರ್ ಸೋನಾರೆ ಮಾತನಾಡಿ, ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ನೂರಾರು ಜನ ಕಲಾವಿದರು ಆಗಮಿಸಲಿದ್ದಾರೆ. ಅವರೆಲ್ಲರಿಗೂ ಅಕಾಡೆಮಿ ಕಡೆಯಿಂದ ಉತ್ತಮವಾದ ವ್ಯವಸ್ಥೆ ಮಾಡಲಾಗಿದೆ. ಬಂದಂಥ ಕಲಾವಿದರಿಗೆ ನಮ್ಮ ಭಾಗದ ಜವಾರಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಜನಪದ ಅಕಾಡೆಮಿ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ರಾಜ್ಯದ 30 ಜಿಲ್ಲೆಗಳನ್ನು ಬರ್ತಕ್ಕಂಥ ಪ್ರಶಸ್ತಿ ಪುರಸ್ಕೃತರಿಗೂ ಭಾಳ ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಬಂದಂಥ ಕಲಾವಿದರಿಗೆ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಅಂದರೆ ಜವಾರಿ ಊಟ, ನಮ್ಮ ಭಾಗದ ಊಟ ಬಜ್ಜಿ ರೊಟ್ಟಿ, ಸಜ್ಜಿ ರೊಟ್ಟಿ, ಕಡಕ್ ರೊಟ್ಟಿ ಮತ್ತು ಮಜ್ಜಿಗೆ, ಈ ರೀತಿ ರಾಜ್ಯದ ಮೂಲೆ ಮೂಲೆಗೆ ಬರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಭಾಳ ಪ್ರೀತಿಯಿಂದ ಕೊಡಬೇಕಂತಕ್ಕಂಥ ವ್ಯವಸ್ಥೆ ನಮ್ಮ ಅಧ್ಯಕ್ಷರು ಕೇಳ್ಕೊಂಡಾಗ ಭಾಳ ಪ್ರೀತಿಯಿಂದ ಅವರಿಗೆ ಊಟ ವಸತಿ ಮಾಡಬೇಕಂತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಏನು ಸದಸ್ಯರು ಬರ್ತಾರೆ ಅವ್ರಿಗೆ ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಗ್ರಾಮೀಣ ಭಾಗದ ಬಡಜನರಿಗೆ ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಬೀದರ್ ತಾಲೂಕಿನ ಔರಾದ್ ಸಿರ್ಸಿ ಗ್ರಾಮದಲ್ಲಿ ನಿರ್ಮಿಸಲಾದ ಕಲ್ಯಾಣ ಮಂಟಪವನ್ನು ಬೀದರ್ ದಕ್ಷಿಣ ವಿಧಾನಸಭಾ ಶಾಸಕ ಶೈಲೇಂದ್ರ ಬೆಲ್ದಾಳೆ ಲೋಕಾರ್ಪಣೆಗೊಳಿಸಿದರು. ಇವತ್ತಿನ ದಿವಸ ನೂತನವಾಗಿ ನಮ್ಮ ಕ್ಷೇತ್ರದ ನಾನೇನು ಚುನಾವಣೆ ಮ್ಯಾನಿಫೆಸ್ಟೋಲ್ಲಿ ಘೋಷಣೆ ಮಾಡಿದ್ದೆ, ತಾವೆಲ್ಲ ಜನರ ಶಾಸಕರು ಮಾಡಿದ್ಮೇಲೆ ಪ್ರತಿಯೊಂದು ಪಂಚಾಯತ್ಗೆ ಒಂದು ಕಲ್ಯಾಣ ಮಂಟಪ ಕಟ್ಸ್ಕೊಡ್ತೀನಿ ಅಂತ. ಅದ್ರ ಪೂರ್ವಕವಾಗಿ ಗೆದ್ದಿದ್ದು 1.5 ವರ್ಷದಲ್ಲೇ ಔರಾದ್ ಗ್ರಾಮದಲ್ಲಿ ಮೊದಲನೇ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿಕೊಟ್ಟಿದ್ದೀನಿ. ಅದು 35 ಲಕ್ಷ ವೆಚ್ಚ ಇದಕ್ಕೆ ಭರಿಸಿದ್ದೀವಿ.
ಇಲ್ಲಿ ಮತ್ತು ಫಸ್ಟ್ ಕರಕ್ನಳ್ಳಿ ಎರಡರಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನಿತರ 10 ಕಲ್ಯಾಣ ಮಂಟಪ ಅನುದಾನ ಕೊಟ್ಟಿದ್ದೀನಿ, ಅದು ಕಾರ್ಯರೂಪದಲ್ಲಿ ಕೆಲಸ ನಡೀತಾ ಇದೆ. ಇವೆರಡು ಮೊದಲನೇ ಹಂತದಲ್ಲಾಗಿದೆ. ಈಗ ಅವರ ದೇಶದಲ್ಲಿ ಒಂದಕ್ಕೆ ಎಷ್ಟು ಸರ್? 35 ಲಕ್ಷ. ಎಷ್ಟು ಟೋಟಲ್ ಸರ್? ಟೋಟಲ್ ಎಷ್ಟು ಕೊಟ್ಟಿದ್ದೀವಿ? ಟೋಟಲ್ ಈಗ 12 ಕೊಟ್ಟಿದ್ದೀನಿ. ಇವೆರಡು ಕಂಪ್ಲೀಟ್ ಆಗಿದೆ. ಅದರಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಲೋಕಾರ್ಪಣೆ ಮಾಡಿ ಅವರ ದೆಸೆ ಅದಕ್ಕೆ ಕಳೆದ ತಿಂಗಳೇ ಆಗ್ತಾ ಇತ್ತು. ಯಾವುದೋ ಒಂದು ಕಾರಣಗಳಿಂದ ಇವತ್ತು ಒಂದು ಜನರ ಆಶೀರ್ವಾದದಿಂದ, ಇಡೀ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಜನರ ಆಶೀರ್ವಾದದಿಂದ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಬಡವರ ಯಾರ್ದೋ ಒಬ್ಬರು ಮ್ಯಾರೇಜ್ ಆಗಬೇಕಿಂದ ಬೀದರ್ಗೆ ಬಂದರೆ 1.5 ಲಕ್ಷ 2 ಲಕ್ಷ ಖರ್ಚಾಗುತ್ತೆ. ಆಯುರ್ವೇದ, ಪಂಚಕರ್ಮ ಚಿಕಿತ್ಸೆ ಮತ್ತು ಆಧುನಿಕ ಕಾಸ್ಮೆಟಿಕ್ ಚಿಕಿತ್ಸೆಗಳನ್ನು ಒಳಗೊಂಡಿರುವ ಬೀದರ್ನ ಪ್ರಥಮ ಆಸ್ಪತ್ರೆ ಎಂಬ ಹೆಗ್ಗಳಿಕೆಯನ್ನು ಪಡೆದಿರುವ ಅಯೋ ಅಸಿಸ್ಟಿಕ್ ಪಂಚಕರ್ಮ ಅಂಡ್ ಕಾಸ್ಮೆಟಿಕ್ ಸೆಂಟರ್ ಅನ್ನು ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿಯವರು ಉದ್ಘಾಟಿಸಿದರು. ಆರೋಗ್ಯಕರ ವಾತಾವರಣ ಮತ್ತು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಆರಂಭಿಸಲಾಗಿರುವ ಈ ಕೇಂದ್ರವು ಮಹಿಳೆಯರ ಸೌಂದರ್ಯ ಹಾಗೂ ಆರೋಗ್ಯ ಸಂಕಷ್ಟಗಳಿಗೆ ನವೀನ ಪರಿಹಾರವನ್ನು ನೀಡುತ್ತದೆ. ಆಸ್ಪತ್ರೆ ಉದ್ಘಾಟನೆಯ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಕಾಸ್ಮೆಟಿಕ್ ಚಿಕಿತ್ಸೆಗಳನ್ನು ಒಳಗೊಂಡಿರುವ ಆಸ್ಪತ್ರೆಯನ್ನು ನಿರ್ಮಿಸುವುದು ಬಹುದಿನಗಳ ಬೇಡಿಕೆಯಾಗಿದ್ದು, ಅದರಂತೆ ಇಂದು ಸುಸಜ್ಜಿತವಾದ ಕಟ್ಟಡ ಹಾಗೂ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಆಸ್ಪತ್ರೆಯನ್ನು ಆರಂಭಿಸಿದ್ದು, ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಬೀದರ್ನಲ್ಲಿ ಆಯುರ್ವೇದಿಕ್ ಪಂಚಕರ್ಮ ಹಾಗೂ ಕಾಸ್ಮೆಟಿಕ್ ಏನದ ಈ ಒಂದು ಟ್ರೀಟ್ಮೆಂಟು ಭಾಳಷ್ಟು ಏನದ ಕೊರತೆ ಆಗ್ತಾಯಿತ್ತು. ಹಾಗಾಗಿ ಡಾಕ್ಟರ್ ಸ್ವಾತಿಯವರು ಈ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ತೆಗೆದು ಅದರಲ್ಲಿ ಕಾಸ್ಮೆಟಿಕ್ ಒಂದು ಟ್ರೀಟ್ಮೆಂಟು ಭಾಳಷ್ಟು ಎಸೆನ್ಷಿಯಲ್ ಇತ್ತು. ಹಾಗಾಗಿ ಇದು ಒಂದು ಹಾಸ್ಪಿಟಲ್ಲು ಓಪನ್ ಆಗಿದೆ. ಎಲ್ಲ ಜನರ ಸಹಕಾರ ಆಶೀರ್ವಾದ ಬೇಕಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಒಳ್ಳೆಯ ಟ್ರೀಟ್ಮೆಂಟ್ ಏನದ ಇಲ್ಲಿ ಸಿಗೋಂಥ ವ್ಯವಸ್ಥೆ ಇದೆ. ತಾವೆಲ್ಲರೂ ಬರಬೇಕಂತ ವಿನಂತಿಸ್ತೀವಿ. ಔರಾದ್ಬಿ ತಾಲೂಕಿನ ಚಿಮ್ಮೇಗಾಂವ್, ಮಾಳೆಗಾಂವ್ ಗ್ರಾಮಗಳ ವ್ಯಾಪ್ತಿಯಲ್ಲಿ